35 ವರ್ಷ ಆದಮೇಲೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಡಿಮೆ ಆಗುತ್ತಾ? ಪ್ರೆಗ್ನೆಂಟ್ ಆದ್ರೂ ರಿಸ್ಕ್ ಏನಾದರೂ ಇರುತ್ತಾ? ಮಗುಗೇನಾದರೂ ತೊಂದರೆ ಆಗುತ್ತಾ? ಈ ರೀತಿ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇದೆ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ಬಹಳಷ್ಟು ಜನ ಮಹಿಳೆಯರು ಈಗಿನ ಕಾಲದಲ್ಲಿ ತಮ್ಮ ಪ್ರೆಗ್ನೆನ್ಸಿಯನ್ನು ಲೇಟಾಗಿ ಪ್ಲ್ಯಾನ್ ಮಾಡ್ತಾರೆ. ಅವರ ಕೆರಿಯರಿಂದ ಆಗಿರ್ಬೋದು, ಅಥವಾ ಡಿಲೇಡ್ ಮ್ಯಾರೇಜಿಂದ ಆಗಿರ್ಬೋದು, ಅಥವಾ ಏನೇ ಪರ್ಸ್ನಲ್ ರೀಸನ್ಸಿಂದ ಆಗಿರಬಹುದು. ಅಥವಾ ಕೆಲವರು ತಮ್ಮ ಸೆಕೆಂಡ್ ಬೇಬಿನ 35 ಇಯರ್ಸ್ ಆದಮೇಲೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇವ್ರಿಗೆಲ್ಲ ಕಾಡುವಂಥ ಒಂದು ಪ್ರಶ್ನೆ ಏನು ಅಂದರೆ, ನ್ಯಾಚುರಲ್ ಆಗಿ ನಾವು ಕನ್ಸೀವ್ ಆಗಬಹುದಾ, ಅಥವಾ ಏನಾದರೂ ರಿಸ್ಕ್ ಇರುತ್ತಾ ಕನ್ಸೀವ್ ಆದಮೇಲೆ? ಎಸ್, 35 ಇಯರ್ಸ್ ಆದಮೇಲೂ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಬಹುದು, ಆದರೆ ನೀವು ಸ್ಮಾರ್ಟ್ ಆಗಿ ಪ್ಲ್ಯಾನ್ ಮಾಡಬೇಕು. ಫರ್ಟಿಲಿಟಿ ರೇಟ್, ಆನೆಸ್ಟ್ ಆಗಿ ಒಂದು ವಿಷಯ ಹೇಳ್ತೀನಿ. ಏಜ್ ಆಗ್ತಾ ಇದ್ದಂಗೆ ನಮ್ಮ ಬಾಡಿಯಲ್ಲಿರುವಂಥ ಎಗ್ ನಂಬರ್ ಮತ್ತು ಎಗ್ ಕ್ವಾಲಿಟಿ ನಿಧಾನವಾಗಿ ಕಡಿಮೆ ಆಗ್ತಾ ಇರುತ್ತೆ. ಆದ್ದರಿಂದ ಏನಾಗುತ್ತೆ ಅಂದರೆ, ನೀವು ಕನ್ಸೀವ್ ಆಗೋಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗುತ್ತೆ. ಸೊ ಒಂದು ಸ್ಮಾಲ್ ಅಡ್ವೈಸ್, ನೀವು ಈಗ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಇನ್ನೂ ಮುಂದಕ್ಕೆ ಹಾಕೋದು ಬೇಡ. 6 ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ನ್ಯಾಚುರಲ್ ಆಗಿ ಟ್ರೈ ಮಾಡಿ. ಬೈ ಚಾನ್ಸ್ ಅಷ್ಟರಲ್ಲಿ ಕನ್ಸೀವ್ ಆಗೋಕ್ಕಾಗಿಲ್ಲ ಅಂತಂದರೆ ಗಂಡ ಹೆಂಡತಿ ಇಬ್ಬರೂ ಸಹ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಬೇಕು. ಕನ್ಸೀವ್ ಆದರೆ ಸೇಫ್ ಆಗಿರುತ್ತಾ? 35 ಇಯರ್ಸ್ ಆದಮೇಲೆ ನಾವು ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಂದರೆ ನಾವು ಎಕ್ಸ್ಟ್ರಾ ಕೇರ್ ಕೊಡಬೇಕು ಮತ್ತು ಹೆಚ್ಚು ಗಮನ ಕೊಟ್ಟು ಅವರನ್ನು ನೋಡ್ಕೋಬೇಕು ಅಂತ ಅರ್ಥ. ಹಾಗಂದರೆ ರಿಸ್ಕ್ ಇರಲ್ವಾ? ಎಸ್, ಸ್ವಲ್ಪ ಮಟ್ಟಿಗೆ ರಿಸ್ಕ್ ಇರುತ್ತೆ. ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಒಂದು 10 to 15% ಎಕ್ಸ್ಟ್ರಾ ರಿಸ್ಕ್ ಇರುತ್ತೆ 35 ಇಯರ್ಸ್ ಆದರೆ. ಆವಾಗ ಏನು ಮಾಡ್ತಾರೆ, ನಿಮ್ಮ ಡಾಕ್ಟರೇ ನಿಮಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನೋಡ್ತಾರೆ ಮತ್ತು ಎಕ್ಸ್ಟ್ರಾ ಚೆಕಪ್ಸ್ ಹೇಳ್ತಾರೆ. ಈ ರೀತಿ ಸ್ಕ್ಯಾನಿಂಗ್ ಅದೆಲ್ಲ ಇರುತ್ತೆ. ಅದನ್ನು ನಿಮ್ಮ ಡಾಕ್ಟರೇ ಮಾಡ್ತಾರೆ, ನೀವು ಅದಕ್ಕೆ ಟೆನ್ಷನ್ ತೊಗೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಪ್ರೀ ಪ್ರೆಗ್ನೆನ್ಸಿ ಹೆಲ್ತ್ ಚೆಕಪ್, ನೀವು ಇವಾಗ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ರೆಗ್ಯುಲರ್ ಹೆಲ್ತ್ ಚೆಕಪ್ಪನ್ನು ಮಾಡಿಸೋದು ಒಳ್ಳೆಯದು. ಯಾಕೆ ಅಂದರೆ 35 ಇಯರ್ಸ್ ಆದಮೇಲೆ ಬಹಳಷ್ಟು ಜನರಲ್ಲಿ ಕೆಲವೊಂದು ಡಿಸಾರ್ಡರ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಎಕ್ಸಾಂಪಲ್, ಇವಾಗ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಅಬ್ನಾರ್ಮಲಿಟೀಸ್ ಇರ್ಬೋದು. ಇದೆಲ್ಲ ಸುಮಾರು ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ, ಬಟ್ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಒಂದು ಚೆಕಪ್ ಮಾಡಿಸ್ಬಿಟ್ರೆ ಇದೆಲ್ಲ ಸಬ್ ಕ್ಲಿನಿಕಲ್ ಸ್ಟೇಜಲ್ಲಿ ಇದ್ರೂ ಕಾಣಿಸ್ಕೊಳ್ಳುತ್ತೆ. ಸೊ ಅವಾಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಇವೆಲ್ಲ ನಿಮ್ಮ ಕನ್ಸೀವ್ ಆಗೋದಕ್ಕೂ ಎಫೆಕ್ಟ್ ಮಾಡ್ಬೋದು ಮತ್ತು ನೀವು ಕನ್ಸೀವ್ ಆದಮೇಲೆ ಪ್ರೆಗ್ನೆನ್ಸಿಗೂ ಎಫೆಕ್ಟ್ ಮಾಡ್ಬೋದು. ಆದ್ದರಿಂದ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಕನ್ಸೀವ್ ಆಗೋದು ಬೆಟರ್. ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್, ನೀವು ಇವಾಗ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಫೋಲಿಕ್ ಆ್ಯಸಿಡ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ, ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ಗೆ ಇದು ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಈ ಡೆವಲಪ್ಮೆಂಟು ಮೊದಲನೇ ತಿಂಗಳಿಂದನೇ ಶುರು ಆಗುತ್ತೆ. ಸೊ ಫೋಲಿಕ್ ಆ್ಯಸಿಡ್ನ ಕಡಿಮೆ ಆಗಬಾರ್ದು. ಆ ರೀಸನ್ನಿಂದ ಪ್ರೆಗ್ನೆನ್ಸಿ ಆಗೋಕ್ಕಿಂತ 1 ರಿಂದ 3 ತಿಂಗಳು ಮುಂಚೆನೇ ಫೋಲಿಕ್ ಆ್ಯಸಿಡ್ನ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ನೀವು ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ತಿದ್ರೆ ಒಂದು ಡಾಕ್ಟರ್ನ ವಿಸಿಟ್ ಮಾಡಿ ಯಾವ ಟ್ಯಾಬ್ಲೆಟ್ ಎಷ್ಟು ಡೋಸೇಜಲ್ಲಿ ತೊಗೋಬೇಕು ಅಂತ ಅವರು ನಿಮಗೆ ಡಿಸೈಡ್ ಮಾಡಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಹೆಲ್ದಿ ಲೈಫ್ ಸ್ಟೈಲ್, ಏನಪ್ಪ ಇವರು ಪ್ರತಿ ವಿಡಿಯೋದಲ್ಲೂ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರಲ್ಲ ಅನ್ಕೋತಿದ್ದೀರಾ? ಎಸ್, ಅಷ್ಟು ಇಂಪಾರ್ಟೆಂಟು ಹೆಲ್ದಿ ಲೈಫ್ ಸ್ಟೈಲು. ಮತ್ತು ನೀವೇನು ಆಹಾರ ಸೇವಿಸ್ತೀರಾ ಇದರಿಂದ ನಿಮ್ಮ ಬಾಡಿಯಲ್ಲಿರೋ ಪ್ರತಿಯೊಂದು ಆರ್ಗನ್ಸ್ ಮೇಲೂ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಪ್ರೆಗ್ನೆನ್ಸಿ ಮೇಲೂ ಇಂಪ್ಯಾಕ್ಟ್ ಬೀಳುತ್ತೆ. ಆದ್ದರಿಂದ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಜಂಕ್ ಫುಡ್ಸ್ ತಿನ್ನಬಾರ್ದು, ಒಳ್ಳೆ ಆಹಾರನೇ ತೊಗೋಬೇಕು. ಈ ರೀತಿ ಎಲ್ಲ ಇರುತ್ತೆ. ಬೇಸಿಕ್ಕಾಗಿ 3 ಸಿಂಪಲ್ ರೂಲ್ಸ್ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡೋದಕ್ಕೆ. ಬ್ಯಾಲೆನ್ಸ್ಡ್ ಡಯಟ್, ಪ್ರೋಟೀನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಇವೆಲ್ಲ ಇರೋದು ತೊಗೋಬೇಕು. ಆಮೇಲಿಂದ ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ, ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು. ವಾಕಿಂಗ್ ಆಗಲಿ, ಯಾವುದೇ ಸ್ಮಾಲ್ ಎಕ್ಸಸೈಸ್ ಆದರೂ ಪರವಾಗಿಲ್ಲ ಮಾಡಬೇಕು. ಆ್ಯಂಡ್ ಪ್ರಾಪರ್ ನಿದ್ದೆ ಮಾಡಬೇಕು. ಅಡಿಕ್ವೇಟ್ ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ ಟೈಮಲ್ಲಿ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಆಗುತ್ತೆ. ಸೊ ಫರ್ಟಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ನಾವು ಯಾವ ಆಹಾರವನ್ನು ಸೇವಿಸಬೇಕು ಅಂತ ಡೀಟೇಲ್ಡ್ ಆಗಿ ವಿಡಿಯೋ ಬೇಕು ಅಂತಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ಸೊ 35 ಇಯರ್ಸ್ ಆದಮೇಲೆ ನೀವು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನು ಹೇಳಿದಂಥ ಎಲ್ಲ ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ. ಈ ಸ್ಟೆಪ್ಸನ್ನು ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಫಾಲೋ ಮಾಡಿದ್ರೆ ನಿಮ್ಮ ಪ್ರೆಗ್ನೆನ್ಸಿಯ ಜರ್ನಿ ಸ್ಮೂದಾಗಿ ಆಗುತ್ತೆ. ಸೊ 35 ಇಯರ್ಸ್ ಆದಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಕೆಲವೊಂದು ಮೆಡಿಕಲ್ ಚೆಕಪ್ ಆ್ಯಂಡ್ ಟೆಸ್ಟ್ಸ್ ಇರುತ್ತೆ. ಅದೆಲ್ಲ ಯಾವ ಟೆಸ್ಟ್ ಮಾಡಿಸ್ಬೇಕು, ಏನು ಸ್ಕ್ಯಾನಿಂಗ್ ಏನಾದರೂ ಮಾಡಿಸ್ಬೇಕಾ, ಇದೆಲ್ಲ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಮಹಿಳೆಯರ ಆರೋಗ್ಯದ ಬಗ್ಗೆ ವಿಡಿಯೋಸ್ ಅಪ್ಡೇಟ್ಗೋಸ್ಕರ ನಿಮ್ಮ ಡಾಕ್ಟರ್ ಚಾನಲ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್.